ಪ್ರೆಸೆಂಟ್ ಈಗಲೂ ಭಯ ಆಯ್ತದೆ. ಒಬ್ರು ಜನನೂ ಇಲ್ಲ, ಫುಲ್ ಡೀಪ್ ಫಾರೆಸ್ಟ್ ಮಧ್ಯೆ ಇದೀವಿ. ನಿಮ್ಮ ಹತ್ರ ಅಷ್ಟೇ ಭಯ ಅಂತ ಹೇಳ್ಕೊಂಡು ನನ್ನ ಹತ್ರ ಭಯ ಅಂತ ಹೇಳ್ಕೊಂಡಿಲ್ಲ. ಅಲ್ಲಿ ಗೈಸ್ ಇಲ್ಲಿ ಕಿತ್ಲೆಹಣ್ಣು ಮರ ಐತೆ, ಕದಿಯಕ್ಕೆ ಹೋಗೋವನೆ ಕಿತ್ಲೆಹಣ್ಣ. ಫಸ್ಟ್ ನೋಡಿ ಕಿತ್ಲೆಹಣ್ಣು ಏನಂತ. ಗೈಸ್ ಸುಸ್ತಾಗಿ ಕೂತಿದ್ದೀವಿ ಗೈಸ್ ರೋಡಲ್ಲೇ, ಬೇರೆ ಏನು ಪ್ಲೇಸ್ ಇಲ್ಲ ಇಲ್ಲಿ. ಗೈಸ್ ತಲಕಾವೇರಿಯಲ್ಲಿ ಸ್ಟಾರ್ಟ್ ಮಾಡಿದ್ದು ಗಾಡಿನ ತಂದು ಇಲ್ಲೇ ನಿಲ್ಲಿಸ್ತಾ ಇರೋದು. ತಲಕಾವೇರಿಯಿಂದ ಮಡಿಕೇರಿಗೆ 45 ಕಿಲೋಮೀಟ್ರ್, ಮಡಿಕೇರಿಯಿಂದ ಸೋಮವಾರಪೇಟೆಗೆ ಹೋಗೋ ರೋಡಲ್ಲಿ ಇದ್ದೀವಿ ಇವಾಗ ನಾವು. ಎಷ್ಟು ಅದು ಒಂದು ಮಡಿಕೇರಿಯಿಂದ ಸೋಮವಾರಪೇಟೆಗೆ ಹೋಗೋದು 2 ರೂಟ್ ಐತೆ. ಒಂದು ಮೇಯ್ನ್ ರೋಡ್ ಐತೆ, ಇನ್ನೊಂದು ಫಾರೆಸ್ಟ್ ರೂಟ್ ಐತೆ. ಫಾರೆಸ್ಟ್ ರೂಟು ಮಡಿಕೇರಿ ಟೌನಿಂದ ಸೋಮವಾರಪೇಟೆಗೆ 50 ಕಿಲೋಮೀಟ್ರ್ ಆಗುತ್ತೆ. ಸೊ ಫಾರೆಸ್ಟ್ ರೂಟ್ ನೋಡ್ಬೇಕು ಅನ್ಕೊಂಡು ಫಾರೆಸ್ಟ್ ರೂಟ್ಕೊಂಡು ಬಂದು ತಲಕಾವೇರಿಲಿ ಹತ್ತಿದ ಗಾಡಿ ನಾವು ಎಷ್ಟು ಹೆಚ್ಚು ಕಡೆ 80 ಕಿಲೋಮೀಟ್ರು. ಸಾಕಾಗೋಯ್ತು. ಫುಲ್ಲು ಘಾಟ್ ಸೆಕ್ಷನು. ಅಲ್ಲಿ ನೋಡಿ ರೋಡು ಫುಲ್ಲು ದಿಬ್ಬ ಘಾಟ್ ಸೆಕ್ಷನ್ನು. ರೋಡ್ ಚೆನ್ನಾಗಿರ ಫುಲ್ ಆಫ್ ರೋಡಿಂಗು. ಆದರೂ ಇಲ್ಲಿ ತಂದು ನಿಲ್ಸಿದ್ದೀವಿ ಇವಾಗ ಗಾಡಿನ. ಸಿಕ್ಕಾಬಿಟ್ಟೆ ಸ್ಟ್ರೆಸ್ ಆಗೋಯ್ತು ಅನ್ಕೊಳ್ಳಿ. ಆ ಹುಡುಗಿ ಸುಸ್ತಾಗಿ ಕುತ್ಕೊಬಿಟ್ಟವಳೆ ಪಾಪಚ್ಚೆ. ಹಾಂ ಏನು ಪಾಪಣೆ. ಹಾಂ ಗೈಸ್ ಸುಸ್ತಾಗಿ ಕೂತಿದ್ದೀವಿ ಗೈಸ್ ರೋಡಲ್ಲೇ, ಬೇರೆ ಏನು ಪ್ಲೇಸ್ ಇಲ್ಲ ಇಲ್ಲಿ, ಅದಕ್ಕೆ ಸುಸ್ತಾಗಿಲ್ಲೇ ಕೂತಿದ್ದೀವಿ. ಇನ್ನು ನಾಷ್ಟನೇ ಮಾಡಿಲ್ಲ, ಅಲ್ಲಿ ಪ್ರಸಾದ ತಿನ್ವಲ್ಲ ಅದೇ. ಅಲ್ಲಿ ಕೆಳಗಡೆ ಒಂದು ಲೊಕೇಶನ್ ಐತೆ, ಅಲ್ಲಿಗೆ ಹೋಗೋಣ ಬಾ. ಅಲ್ಲಿ ಕೆಳಗಡೆ ಚೆನ್ನಾಗೈತೆ, ಅಲ್ಲಿ ಹೊಳೆ ಐತೆ, ನೀರೆಲ್ಲ ಐತೆ. ಹೆವಿ ಬ್ಯಾಕ್ ಪೇನ್ ಗೈಸ್ ಆಯ್ತಲ್ಲ. ಇವನೇನು ಎಕ್ಸೈಟ್ಮೆಂಟಲ್ಲಿ ಮುಂದೆ ಕೂತ್ಕೊ ಓಡಿಸ್ಕೊಯ್ತಾನೆ. ನನಗೆ ಗೊತ್ತು ಕಷ್ಟ ನಿನಗೆ ಕೊಡ್ತೀನಿ ಓಡಿಸು, ಸರಿನಾ? ಇವಾಗ ಗೈಸ್ ಏನಿಲ್ಲ ಪ್ಲ್ಯಾನು, ಮಲ್ಲಳ್ಳಿ ಫಾಲ್ಸ್ ನೋಡ್ಕೊಂಡು ಮನೆಗೇನೆ ಅಷ್ಟೇ. ಮಲ್ಲಳ್ಳಿ ಫಾಲ್ಸ್ ನೋಡ್ಕೊಂಡು ಮನೆಗೆ ಹೋಗೋದು ಅಷ್ಟೇ, ಏನು ಪ್ಲ್ಯಾನ್ ಇಲ್ಲ ಗೈಸ್. ಇಲ್ಲ ಒಂದು ಲೊಕೇಶನಲ್ಲಿ ನಿಲ್ಸಿದ್ದೀವಿ. ಹೆಂಗೆ ಐತೆ ಅಂದರೆ ಅಲ್ಲಿಂದನೇ ಕೂತ್ಕೊಂಡು ಏನೋ ಆವಾಜ್ ಆಗ್ತಾವಳೆ. ಸಾಕಾದಾಗ ಐತೆ ಮಾತ್ರ. ಸ್ವಲ್ಪ ಬಿಸಿಲೈತೆ, ಬಟ್ ಇಟ್ಸ್ ಓಕೆ, ಏನಿಲ್ಲ. ಬಂದು ತಕ್ಕಾಗೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಗೈಸ್ ಇಲ್ಲಿ ಕಿತ್ಲೆಹಣ್ಣು ಮರ ಐತೆ, ಕದಿಯಕ್ಕೆ ಹೋಗೋವನೆ ಕಿತ್ಲೆಹಣ್ಣ. ಫಸ್ಟ್ ನೋಡಿ ಕಿತ್ಲೆಹಣ್ಣು ಏನಂತ. ಹಾಂ ಹಂಗಂದ್ರೆ ಕೀರುಳಿಕಾಯಿ ಅಲ್ಲ ಅದು ಗೈಸ್. ಇದು ಕಿತ್ಲೆಹಣ್ಣು ಅಲ್ವಂತೆ, ಕಳ್ಳುಳ್ಳಿಕಾಯಿ ಅಂತ ಗೈಸ್. ಇದು ನಮ್ಮ ಕಡೆ ಕಳ್ಳುಳ್ಳಿಕಾಯಿ ಅಂತಾರೆ. ಕಿತ್ಲೆ ಅಲ್ಲ ಗೈಸ್, ಇದು ಕಿತ್ಲೆ ಅಂತಾನೆ ಐತೆ. ಉಪ್ಪಿನಕಾಯಿ ಮಾಡಕ್ ಬಳಸ್ತಾರಲ್ಲ, ಕೀರುಳಿಕಾಯಿ ಅಂತ ಕರೀತಾರೆ. ಎಷ್ಟೋ ಜನಕ್ಕೆ ಗೊತ್ತಿರ್ತದೆ, ಕಮೆಂಟ್ ಮಾಡಿ. ಕೀರುಳಿಕಾಯಿ ಇದು ಗೈಸ್. ಇಲ್ಲ ನಮ್ಮ ಕಡೆ ಕಳ್ಳುಳ್ಳಿಕಾಯಿ ಅಂತಾರೆ, ಇವ್ರ ಕಡೆ ಕೀರುಳಿಕಾಯಿ ಅಂತಾರೆ. ಒಂದ್ ಕಡೆ ಒಂಥರ ಕರೀತಾರೆ. ಉಪ್ಪಿನಕಾಯಿ ಮಾಡೋದು ಇದು. ಒಂದು ಮೆಮೊರೀಸ್ ಇರ್ಲಿ, ತಗೋಗೋ ಮನೆಗೆ. ಉಪ್ಪಿನಕಾಯಿ ಅಂತ ಉಪ್ಪಿನಕಾಯಿ ಮುಂದೆ ಈ ರೂಟಲ್ಲಿ ಕಾಡು ಮಧ್ಯದಲ್ಲೇ ಆಟೋಮೆಟಿಕ್ ಆಗಿ ಅದ್ರಷ್ಟು ಅದೇ ಬೆಳ್ಕೊಬಿಡೈತೆ ಎಲ್ಲ ಕಿತ್ಲಿನ ಮರಗಳೆಲ್ಲ. ಮುಂದೆ ಇದ್ರೆ ಇದೇ ತರ ಲೂಟ್ ಮಾಡ್ತೀವಿ. ಗೈಸ್ ಮುಂದೆಗಡೆ ಕಿತ್ಲೆಹಣ್ಣು ಏನಾದ್ರು ಸಿಕ್ಕಿದ್ರೆ, ಬಟ್ ಏನು ಮಿಸ್ಯೂಸ್ ಮಾಡ್ತಿಲ್ಲ. ಏನಕ್ಕೆ ಅಂದ್ರೆ ಗೈಸ್ ನಿಮಗೆ ಪ್ರೂಫೇ ತೋರಿಸ್ಬಿಡ್ತೀನಿ. ಯಾಕಂದ್ರೆ ಎಲ್ಲ ಫುಲ್ಲು ಕೊಳ್ತಿ ಬಿದ್ದೈತೆ ಇಲ್ಲೆಲ್ಲ ಕೊಳ್ತು ಬಿದ್ದೈತೆ. ಸೊ ಅದರಿಂದ ಸುಮ್ಮನೆ ವೇಸ್ಟ್ ಆಗೋದು ಬೇಡ, ನಾವಾದ್ರೂ ಎತ್ಕೊಳ್ಳೋ ಅನ್ಕೊಂಡು ಬಂದಿದ್ದು ಅಷ್ಟೇ. ಯಾವುದೋ ಕಳ್ತಾನೆ ಏನು ಮಾಡ್ತಾ ಇಲ್ಲ. ಹಲೋ ಗೈಸ್, ತಿಂಡಿ ತಿನ್ನೋಣ ಅಂತ ನಿಲ್ಸಿದ್ದೀವಿ. ಅಲ್ಲಿ ಪ್ರಸಾದ ತಿಂದ್ವಲ್ಲ, ಸೊ ಅದಕ್ಕೆ ತುಂಬ ಹೊಟ್ಟೆ ಹಸುತ್ತಿತ್ತು. ಸ್ವಲ್ಪ ಬ್ಯಾಗ್ ಬಿದ್ಕೋತಿತ್ತು ಹಿಂದಗಡೆ, ಅದಕ್ಕೆ ಒಟ್ಟಿಗೆ ಆ್ಯಪಲ್ಸ್ ಇದೆಯಲ್ಲ ಅದನ್ನು ಸ್ವಲ್ಪ ಕಟ್ ಮಾಡ್ಕೊಂಡು ತಿನ್ಕೊಂಡು ಟೈಟಾಗಿ ಬ್ಯಾಗ್ನ ಕಟ್ಬಿಟ್ಟು ಹೋಗೋದಾ ಅಂತ ಅಷ್ಟೇ. ಇಲ್ಲಿಂದ ಸುರಭಿ ಎಷ್ಟು ಕಿಲೋಮೀಟರ್ ಅದು? ಸುರ್ಲಭಿ ಇನ್ನೂ 10 ಕಿಲೋಮೀಟರ್ ಐತೆ. ಸುರ್ಲಭಿ ನಾನು ಸುರಭಿ ಅಂತಿದ್ದೀನಿ, ಸುರ್ಲಭಿ ಅಂತವ್ರೆ ಏನಂತ ಗೊತ್ತಿಲ್ಲ. ನಾನು ಅಲ್ಲೊಂದು ಬೋರ್ಡ್ ನೋಡ್ತೀನಿ, ಯಾವಾಗ ಗೊತ್ತಾಗುತ್ತೆ. ಮಡಿಕೇರಿಯಿಂದ 20 ಕಿಲೋಮೀಟರ್ ಬಂದಿದ್ದೀವಿ ಇವಾಗ ಫಾರೆಸ್ಟ್ ರೂಟಲ್ಲಿ. ಇನ್ನು ಸೋಮವಾರಪೇಟೆಗೆ 40 ಕಿಲೋಮೀಟರ್ ಐತೆ ಫಾರೆಸ್ಟ್ ರೂಟು. ಸೊ ಅದಕ್ಕೆ ಸುರ್ಲಭಿ ಹೋಗಿದ್ದು, ಸುರ್ಲಭಿಯಿಂದ ಮೇನ್ ರೋಡಲ್ಲಿ ಹೋಗೋಣ ಅಂತ ಅನ್ಕೊಂಡಿದೀವಿ. ಫಾರೆಸ್ಟ್ ರೂಟು ಸುಮ್ಮನೆ ಇಲ್ಲೊಂದು ಚಿಕ್ಕ ಬ್ರಿಡ್ಜ್ ಐತೆ, ಅದ್ರ ಕೆಳಗಡೆ ನೀರೈತೆ. ಅಲ್ಲಿ ಕುತ್ಕೊಂಡು ನಾಷ್ಟ ಮಾಡ್ಕೊಂಡು 1 ಅವರ್ ಆಗಲಿ ಎಷ್ಟು ಅವರ್ ಆಗಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನಿಧಾನಕ್ಕೆ ಹೋಗ್ತೀವಿ ಗೈಸ್. ಇಲ್ಲಿಂದ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಬಿಚ್ಬಿಡೋದು, ಆಮೇಲೆ ಇದಾಗ್ಬಿಡೋದು. ಬೇರೆ ಏನಿಲ್ಲ, ಮಲ್ಲಳ್ಳಿ ಫಾಲ್ಸ್ ನೋಡ್ಕೊಂಡು ಮನೆಗೆ ಹೋಗೋದು ಅಷ್ಟೇ. ಇನ್ನೇನಿಲ್ಲ. ಇನ್ನು 1 ಅವರಲ್ಲೆಲ್ಲ ಸೋಮವಾರಪೇಟೆ ರೀಚ್ ಆಗ್ತೀವಿ. ಸೊ ಆರಾಮಾಗಿ ಇಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೇಕು. ಗೈಸ್ ಹೇಳಿದ್ನಲ್ಲ, ಇಲ್ಲೊಂದು ಸ್ಮಾಲ್ ಬ್ರಿಡ್ಜ್ ಕೆಳಗಡೆ ನೀರು, ಅದ್ರ ಕೆಳಗಡೆ ನಾವು ಇಲ್ಲಿ ನಾಷ್ಟ ಮಾಡ್ಕೊಂಡು ಹೋಗದೆ. ಈ ಪ್ರಕೃತಿ ಮಧ್ಯ ಇಲ್ಲಿ ಹಿಂದೆ
ಈ ಸೌಂದರ್ಯದ ಮಧ್ಯ ಈ ಕುತ್ಕೊಂಡು ಊಟ ಸವಿತಿದೀವಲ್ಲ ನಾವೇ ಪುಣ್ಯವಂತರು. ಯಾಕಂದ್ರೆ ಎಷ್ಟೋ ಜನ ಅನ್ಕೋತಾರೆ ಇವ್ರ ತರ ನಾವು ಹೋಗ್ಬೇಕಂದ್ರೆ, ಬಟ್ ಅದು ಎಲ್ರಿಗೂ ಆಗೋದಿಲ್ಲ. ಆ ಭಗವಂತ ನಮಗೆ ಹೋಗ್ಬೇಕು ಅಂತ ಅದೃಷ್ಟ ಕೊಟ್ಟವನೇ. ಸೊ ಎಂಜಾಯ್ ಮಾಡ್ತಿದ್ದೀವಿ ಅಷ್ಟೇ. ನಿಮಗೂ ಟೈಮ್ ಬರುತ್ತೆ ಗೈಸ್, ಬೇಜಾರು ಮಾಡ್ಕೋಬೇಡಿ. ಎಷ್ಟೋ ಜನ ಅನ್ಕೋತಾರೆ ಏನು ಅನ್ಕೋತಾರೆ ಗೊತ್ತಾ, ಒಳ್ಳೆ ಗಾಡಿ ಐತೆ ತಿರ್ಗಾಡ್ತಾರೆ ಬಿಡು ಅಂತ. ಸೊ ಹಂಗೆ ಏನಾದ್ರೂ ಗಾಡಿ ತಂದು ಕಾರ್ಗೆ ಆಸೆ ಪಡ್ತೀನಿ, ಹಂಗೆ ಮನ್ಸಿನ ಆಸೆಗಳು ಎಷ್ಟು ಒಂದರಿಂದ ಒಂದು. ನಿಮ್ಮ ಹತ್ರ ಏನೈತೆ ಅದರಲ್ಲೇ ಖುಷಿ ಪಡಿ. ಮಾಡೋ ಕೆಲಸದಲ್ಲಿ ನಿಯತ್ತಾಗಿ ಕೆಲಸ ಮಾಡಿ. ಏನಿಲ್ಲ, ನೀವು ಏನು ಪಡ್ಕೋಬೇಕು ಅದನ್ನು ಸಮಯಕ್ಕೆ ಪಡ್ಕೋತೀರ ಅಷ್ಟೇ ಗೈಸ್. ಜೀವನದಲ್ಲಿ ಇದಕ್ಕಿಂತ ನೆಮ್ಮದಿ ಇನ್ನೇನು ಬೇಕು ಹೇಳಿ. ಈ ದಟ್ಟವಾದ ಕಾನನದ ಮಧ್ಯೆ, ಈ ಜುಳುಗುವ ನೀರಿನ ಮಧ್ಯೆ, ನಮ್ಮ ಹುಡುಗಿ ಜೊತೆಯಲ್ಲಿ ತಿಂಡಿ ಇನ್ನೇನೋ ಬೇಡ ಗೈಸ್, ಇಷ್ಟೇ ಸಾಕು ಲೈಫಲ್ಲಿ. ನಾಳೆದು ನಾಳೆ ನೋಡ್ಕೊಳವ. ಇವಾಗ ಏನಾಯ್ತು ಅದನ್ನ ಯೋಚನೆ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕಷ್ಟೇ. ಇವಾಗ ಏನಾಯ್ತು ಅದನ್ನ ನೋಡ್ಕೊಂಡು ಯಾಕಂದ್ರೆ ಆಹಾರ ಕೆಡೋದಿಲ್ಲ, ಇದು ಚೆನ್ನಾಗಿರ್ತದೆ. 2 ದಿನ ಇಟ್ಟರು ಪುಳಿಯೋಗರೆಗೂ ಚೆನ್ನಾಗಿರ್ತದೆ. ಸೊ ಅದರಿಂದ ನಾವು ಲೈಕ್ ಮಾಡಿದ್ದೀನಿ ತಗೊಂಡು ಬರೋದು. ಅದಕ್ಕೆ ಏನು ಗೊತ್ತಾಗ, ಡೈರೆಕ್ಟಾಗಿ ಹೇಳ್ಬೇಕಂದ್ರೆ ಟ್ರಾವೆಲ್ ಬಂದಷ್ಟು ಆದಷ್ಟು ದುಡ್ಡನ್ನ ಅವಾಯ್ಡ್ ಮಾಡಿ, ಅಂದರೆ ಖರ್ಚನ್ನ ಅವಾಯ್ಡ್ ಮಾಡಬೇಕು. ಸೊ ಅದಕ್ಕೆ ಹೊರಗಡೆ ಬಂದಾಗ ಊಟ ತಿಂಡಿಗೆನೇ ಜಾಸ್ತಿ ದುಡ್ಡು ಹೋಗೋದು. ಬೆಟರ್ ನೀವು ಮನೆಯಲ್ಲೇ ಮಾಡ್ಕೊಬಂದ್ಬಿಡಿ, ಏನು ಮಾಡಬೇಡಿ. ಪುಳಿಯೋಗರೆ ಮಾಡ್ಕೊಂಡ್ಬಿಟ್ರೆ ಸಾಕು, ಅದನ್ನೇ 1-2 ಬಾಕ್ಸ್ ತಗೊಂಡ್ಬಿಡಿ ಸಾಕು. 1 ದಿನ 2 ದಿನ ಮಟ್ಟಕ್ಕಾದ್ರೆ ಆರಾಮಾಗಿ ಮನೆಯಿಂದನೇ ಕ್ಯಾರಿ ಮಾಡ್ಕೊಂಡು ಮನೆ ಫುಡ್ನೇ ತಿನ್ಬೋದು ಆರಾಮಾಗಿ. ನಾವು ಹೊರಗಡೆ ನಾವೆಲ್ಲೂ ತಿಂದೇ ಇಲ್ಲ ಇವತ್ತು. ಕಾಫಿ ಟೀ ಬಂದ್ಬಿಟ್ರೆ ಅದು ಚೆನ್ನಾಗಿರ್ಲಿಲ್ಲ ಅಲ್ವಾ. ಗೈಸ್ ಇದು ಎಷ್ಟು ಡೀಪ್ ಫಾರೆಸ್ಟ್ ಅಂದರೆ ಸೀರಿಯಸ್ಲಿ ಕೆಲವೊಂದು ಕಡೆ ತುಂಬ ಭಯನೇ ಆಗೋಯ್ತು ಅಂದ್ಕೊಳ್ಳಿ. ಇಬ್ಬರು ಭಯ ಪಡ್ಕ, ಅದು ಡೇ ಟೈಮು. ಈ ರೋಡಲ್ಲಿ ಯಾರು ಓಡಾಡ್ತಿಲ್ಲ. ಮೇ ಬಿ ನನ್ನ ಪ್ರಕಾರ ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ ಅನ್ಕೋತೀನಿ. ಈ ರೂಟು ಮಡಿಕೇರಿಯಿಂದ ಸೋಮವಾರಪೇಟೆ ಫಾರೆಸ್ಟ್ ರೂಟು ನಾವು ಬಂದಿರೋದು. ಯಾರಿಗೂ ಗೊತ್ತಿಲ್ಲ, ಒಂದು ವೆಹಿಕಲ್ ಓಡಾಡ್ತಿಲ್ಲ. 20 ಕಿಲೋಮೀಟ್ರ್ ಬಂದಿದ್ದೀವಿ ಮಡಿಕೇರಿಯಿಂದ, ಫುಲ್ ಫಾರೆಸ್ಟ್ ರೂಟು. ಒಂದು ವೆಹಿಕಲ್ ಓಡಾಡಿಲ್ಲ, ಒಬ್ಬರು ಜನನೂ ಸಿಕ್ಕಿಲ್ಲ, ನೆಟ್ವರ್ಕ್ ಇಲ್ಲ, ಸಿಮ್ ಎಲ್ಲ ಬ್ಲಾಕು. ಭಯ ಆಯಿತು. ಬಟ್ ಲಾಸ್ಟ್ ಟೈಮ್ ಬಂದಾಗಲೇ ಅವ್ನು ಕರ್ಕೊಂಡು ಬರ್ಬೇಕಿಲ್ಗೆ ಅಂತ ಅಂದ್ಕೊಂಡಿದ್ದೆ. ನೈಟ್ ಆಗೋಯ್ತು. ಸೊ ನೈಟಲ್ಲಿ ಬೇಡ ಅಂತ ಕರ್ಕೊಂಡು ಬರಲಿಲ್ಲ. ಒಂಥರ ಅಡ್ವೆಂಚರಾಗಿ ಸಕಾಲಾಗಿರುತ್ತೆ, ಬಾ ಕರ್ಕೊಂಡು ಹೋಯ್ತೇನೆ ಅಂತ ಕರ್ಕೊಂಡು ಬಂದೆ. ಪ್ರೆಸೆಂಟ್ ಈಗಲೂ ಭಯ ಆಯ್ತದೆ, ಒಬ್ಬರು ಜನನೂ ಇಲ್ಲ. ಫುಲ್ ಡೀಪ್ ಫಾರೆಸ್ಟ್ ಮಧ್ಯೆ ಇದ್ದೀವಿ. ನಿಮ್ಮ ಹತ್ರ ಅಷ್ಟೇ ಭಯ ಅಂತ ಹೇಳ್ಕೊಂಡು, ನನ್ನ ಹತ್ರ ಭಯ ಅಂತ ಹೇಳ್ಕೊಂಡಿಲ್ಲ. ಅಲ್ಲಿ ಸರಿಯಾಗಿ ಕಾಣಿಸ್ತಲ್ಲ. ಈಗ ಭಯ ಅಂತ ಹೇಳ್ಕೊತಿದ್ದಿಲ್ಲ ನಾ. ಭಯ ಅಂತ ಈಗ ಒಂಟಿ ಫಾರೆಸ್ಟ್ ಮಧ್ಯೆ ಇಬ್ಬರೇ ಇದ್ದೀವಿ. ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಯಿತು ಎಂತ, ಅದೇ ಭಯ, ಇನ್ನೇನಿಲ್ಲ. ಹೋಗೋಕ್ಕೆ ಭಯ ಅಲ್ಲ, ಏನಾದರೂ ಪ್ರಾಬ್ಲಮ್ ಆದರೆ ಅಂತ. ಏನೂ ಆಗೋದು ಬೇಡ, ದೇವ್ರ ಕೃಪೆಯಿಂದ ಚೆನ್ನಾಗಿ ಹೋಗೋಣ. ಹೆವಿ ಜಾರ್ತೈತೆ. No more shortcuts. New life, new beginning. ಗೈಸ್ ಒಂದು ಒಳ್ಳೆ ವ್ಯೂ ಪಾಯಿಂಟಲ್ಲಿ ಬಂದು ನಿಂತಿದ್ದೀವಿ. ಇಲ್ಲಿ ಸಾಕಾಗೈತೆ ವ್ಯೂ ಪಾಯಿಂಟ್ ಮಾತ್ರ. ಇಲ್ಲಿ ನೋಡಿ, ಸುತ್ತ ಬೆಟ್ಟ ಮಧ್ಯದಲ್ಲಿ ನಿಂತಿದ್ದೀವಿ. ಸುತ್ತ ಬೆಟ್ಟ ಐತೆ ನಮ್ಮ ಸುತ್ತ ನೋಡಿ. ಗೈಸ್ ಆಲ್ಮೋಸ್ಟ್ 3 ಅವರ್ಸು ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಇಲ್ಲಿ. ಫೋಟೋ ರೀಲ್ಸು ಅಂತ ತಗೊಂಡು ಇವಾಗ ಆಲ್ಮೋಸ್ಟ್ 3 ಗಂಟೆ ಆಗೋಯ್ತು. ಇವಾಗ ಮಲ್ಲಳ್ಳಿ ಫಾಲ್ಸ್ ಹತ್ರ ಹೋಯ್ತಾ ಇದ್ದೀವಿ. ಇನ್ನು ಮಲ್ಲಳ್ಳಿ ಫಾಲ್ಸ್ಗೆ ಜರ್ನಿನೇ ಇನ್ನೂ 2 ಅವರ್ಸ್ ಐತೆ. 2 ಅವರ್ಸ್ ರೀಚ್ ಆದರೆ, ಒಂದು 5 ಗಂಟೆಗೆ ರೀಚ್ ಆದರೆ ಆರಾಮಾಗಿ 1 ಅವರಲ್ಲಿ ನೋಡ್ಕೊಂಡು ಆರಾಮಾಗಿ ಟೈಮ್ ಸಾಕಾಗುತ್ತದೆ. ಇಲ್ಲಿಂದ ಹೊರಡ್ತಾ ಇದ್ದೀವಿ ಇವಾಗ. ಇಲ್ಲಿ ಮಾತ್ರ ಸಾಕಾದಾಗಿತ್ತು ಮಾತ್ರ ಇದು. ನನ್ನ ಜೀವ ನಿನದೇ ಎಂದುಕೋ, ನಿನ್ನ ಮನದ ಮನೆಗೆ ತಂದುಕೋ.